ರಾಜ್ಯದಲ್ಲಿ ಮುಂದುವರೆದ ಶೀತಗಾಳಿ ಜನ ತತ್ತರಿಸ್ತಾ ಇದ್ದಾರೆ. ಇನ್ನು ಶೀತಗಾಳಿಯ ಅಬ್ಬರ ಜೋರಾಗಿದೆ. ಹಾಗಾಗಿ 7 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ. ರಾಜ್ಯದಲ್ಲಿ ಶೀತಗಾಳಿ ಮುಂದುವರೆದಿದೆ. ಜನ ತತ್ತರಿಸ್ತಾ ಇದ್ದಾರೆ. ಈ ಒಂದು ಶೀತಗಾಳಿ ಅಬ್ಬರದಿಂದ 7 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಹಲವೆಡೆ ಮಂಜು ಹಾಗೂ ಒಣ ಹವೆಯ ವಾತಾವರಣ ಇದೆ. ಶೀತದ ಅಲೆಗೆ ಸದ್ಯಕ್ಕೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಮುಂದಿನ 24ರಿಂದ 48 ಗಂಟೆಯವರೆಗೂ ಕೂಡ ಇದೇ ತಾಪಮಾನ ಇರುತ್ತೆ. ಹಾವೇರಿ ಆಗಿರಬಹುದು, ದಾವಣಗೆರೆ, ಬಾಗಲಕೋಟೆ, ಗದಗ, ಬೀದರ್, ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ಇನ್ನು ಚಳಿಯ ಜೊತೆಗೆ ತುಂತುರು ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಚಳಿಯ ತೀವ್ರತೆ ಹೆಚ್ಚಾಗಿದೆ. ಇವತ್ತು ಕೂಡ ಒಂದು ರೀತಿಯ ಚಳಿಯ ವಾತಾವರಣ ಇತ್ತು ಬೆಂಗಳೂರಿನಲ್ಲಿ. ಜೊತೆಗೆ ಇನ್ನು ಮುಂದೆ ಸ್ವಲ್ಪ ದಿನಗಳ ಕಾಲ ಚಳಿ ಹೆಚ್ಚಾಗುತ್ತೆ. ಹಾಗಾಗಿ ನೀವೇನೆಲ್ಲ ಪ್ರಿಕಾಷನ್ ಬೇಕಾಗುತ್ತೆ ಅದೆಲ್ಲವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಹಲವೆಡೆ ಮಂಜು ಕವಿದ ವಾತಾವರಣ ಇದೆ. ಜೊತೆಗೆ ಒಣಹವೆಯ ವಾತಾವರಣ ಕೂಡ ಇರುತ್ತೆ ಕೆಲವೊಂದು ಕಡೆ. ಈ ಒಂದು ಶೀತದ ಅಲೆಯ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಬಹುತೇಕ ಕಡೆ ಈ ಒಂದು ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮುಂದಿನ 24ರಿಂದ 48 ಗಂಟೆವರೆಗೂ ಕೂಡ ಇದೇ ರೀತಿ ವಾತಾವರಣ ಮುಂದುವರಿಯುತ್ತೆ. ಹಾವೇರಿ ಆಗಿರಬಹುದು, ದಾವಣಗೆರೆ, ಬಾಗಲಕೋಟೆ, ಗದಗ, ಬೀದರ್, ಜೊತೆಗೆ ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇನ್ನು ಚಳಿಯ ಜೊತೆಗೆ ಒಂದು ತುಂತುರು ಮಳೆ ಅಥವಾ ಸಾಧಾರಣ ಮಳೆ ಕೂಡ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಬೆಂಗಳೂರು, ಮೈಸೂರು ಸೇರಿ ಹಲವೆಡೆ ತುಂತುರು ಮಳೆ ಕೂಡ ಆಗುತ್ತೆ.